ಲಚ್ಚಾರ್ ಪುಟ್ಟಸ್ವಾಮಿ ಗೌಡ್ರದು ದಾವಡಿ ನೋಡಿ. ಆಡಿದ್ಮೇಲೆ ಅಕ್ಕಿಗಳು ಹಾಕವ್ರೆ. 8 ಅಕ್ಕಿ ಅವೆ. ಬಿಳೆಕಣ್ಣು ಮಂಡ್ಯ ದೃಪತುಂಗ ದಾವಡಿ ಲಚ್ಚಾರ್ ಪುಟ್ಟಸ್ವಾಮಿ ಗೌಡ್ರು ಮಂಡ್ಯ. ಇವರು ಬಿಳೆಕಣ್ಣು ಚೀನಿ ಸೀಲ್ ಹೊತ್ತಿದ್ದಾರೆ. 3 ಸೀಲ್ಗೆ ಬಿಡ್ತಾ ಇರೋದು. ದಕ್ಷಿಣ ಕಾಶಿ ಗ್ರೂಪು, ದಕ್ಷಿಣ ಕಾಶಿ ಸಿಂಗಲ್ಲು ಮತ್ತು ಮಂಡ್ಯ ಮೈಸೂರು ಚಾಂಪಿಯನ್ ಕಪ್ ಪಾಂಡುಪುರ 2025ಕ್ಕೆ ಬಿಡ್ತಾ ಇದ್ದಾರೆ. ಟೈಮಿಂಗ್ಸು 6 ಗಂಟೆಗೆ ಆಯ್ತು. 6 ಗಂಟೆ ಬಿಡು ನಿಧಾನಕ್ಕೆ 6 ಗಂಟೆಗೆ ಬಿಟ್ಟಿದ್ದಾರೆ. ಬಾಡಿ ಮಾಡಿಲ್ಲ. ಲಚ್ಚಾರ್ ಪುಟ್ಟಸ್ವಾಮಿ ಗೌಡ್ರದು ದೃಪತುಂಗ ದಾವಡಿ ಮಂಡ್ಯ. ಇವ್ರು ಅಕ್ಕಿ ಆಡ್ತಾ ಇರೋ ವಿಡಿಯೋ ಚೆಕ್ ಬಂದಿದೆ. ಇದೆ ಆಡ. ಅಕ್ಕಿ ಆಡ್ತಾ ಇರೋ ವಿಡಿಯೋ ಇದು. ದೃಪತುಂಗ ದಾವಡಿ ಲಚ್ಚಾರ್ ಪುಟ್ಟಸ್ವಾಮಿ ಗೌಡ್ರು ಮಂಡ್ಯ. 2 ಓವರ್ ಪಾಸ್ ಆಗಿದೆ. ಬಾಜಿ ಮಾಡಿದೆ. ಅಕ್ಕಿ ಆಡ್ತಾ ಇದೆ. ಅದೇ ಲಚ್ಚಾರ್ ಚೀನಿ ಆಡ್ತಾ ಇರೋದು. ದೃಪತುಂಗ ದಾವಡಿ ಮಂಡ್ಯ. 3 ಓವರ್ ಪಾಸಾಗಿ ಅಕ್ಕಿ ಆಡ್ತಾ ಇರೋ ವಿಡಿಯೋ ಇದು. ಇದೇ ಅಕ್ಕಿ, ಇದೇ ಆಡ, ಇದೇ ಅಕ್ಕಿ ಆಡ್ತಾ ಇದೆ. ದೃಪತುಂಗ ದಾವಡಿ ಲಚ್ಚಾರ್ ಪುಟ್ಟಸ್ವಾಮಿ ಗೌಡ್ರ ಅಕ್ಕಿ ಆಡ್ತಾ ಇರೋ ವಿಡಿಯೋ ಇದು. 5 ಓವರ್ ಪಾಸಾಗಿ ಅಕ್ಕಿ ಆಡ್ತಾ ಇದೆ. ಯಾರ ಬಂದು ನೋಡಂಗಿದ್ರೆ ನೋಡಿ. ತುಂಬ ಚೆನ್ನಾಗಿ ಆಡ್ತಾ ಇದೆ. ಚೀನಿ ಬಿಟ್ಟವ್ರೆ. ಎಲ್ಲ ಇಲ್ಲೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅಕ್ಕಿ ಆಡ್ತಾ ಇರೋ ವಿಡಿಯೋ ಇದು ನೋಡಿ. ತುಂಬ ಚೆನ್ನಾಗಿ ಆಡ್ತಾ ಇದೆ. ತಲೆ ಮೇಲೆ ಇದೆ. 6 ಓವರ್ ಪಾಸಾಗಿ ಅಕ್ಕಿ ಆಡ್ತಾ ಇರೋ ವಿಡಿಯೋ ಇದು. ಯಾರ ಬಂದು ನೋಡಂಗಿದ್ರೆ ನೋಡಿ. ಆರು ಓವರ್ ಪಾಸಾಗಿ ಅಕ್ಕಿ ಆಡ್ತಾ ಇರೋದು. ದೃಪತುಂಗ ದಾವಡಿ ಲಚ್ಚಾರ್ ಪುಟ್ಟಸ್ವಾಮಿ ಗೌಡ್ರು ಮಂಡ್ಯ. ಇದೇ ಆಡ, ಇದೇ ಅಕ್ಕಿ. ಎಲ್ಲ ನಿಂತ್ಕೊಂಡು ನೋಡ್ತಾವ್ರೆ. ಲಚ್ಚಾರ್ ಪುಟ್ಟಸ್ವಾಮಿ ಗೌಡ್ರು ಎಲ್ಲರೂ ನೋಡಿ ಆನಂದ ಪಡಿ. ಬರೋರು ಬಂದು ಅಕ್ಕಿ ನೋಡಿ. ಬರೋಕ್ಕಾಗದವರು ಅಲ್ಲೇ ಕುತ್ಕೊಂಡು ಅಕ್ಕಿ ನೋಡಿ. ವಿಡಿಯೋಗಳು ಹಾಕ್ತೀವಿ, ವಿಡಿಯೋಗಳು ನೋಡಿ. ಲಚ್ಚಾರ್ ಪುಟ್ಟಸ್ವಾಮಿ ಗೌಡ್ರು 7 ಓವರ್ ಪಾಸಾಗಿ ಅಕ್ಕಿ ಆಡ್ತಾ ಇದೆ. ಬಂದು ನೋಡೋರು ನೋಡಿ. ತುಂಬ ಚೆನ್ನಾಗಿ ಆಡ್ತಾ ಇದೆ.
ಒಳ್ಳೆ ಗಾಳಿಗೆ ಹಂಗೆ ತೇಲ್ತಾ ಇದೆ ಅಕ್ಕಿ. ಯಾರ ಬಂದು ನೋಡಂಗಿರ ನೋಡ್ಬೋದು. ಹತ್ರದಲ್ಲಿರೋರು ಬಂದು ನೋಡಿ. ಎಲ್ಲ ವರ್ಷಕ್ಕೊಂದಪ್ಪ ನಡೆಯುವಂಥ ಹಬ್ಬಗಳು, ಅಕ್ಕಿ ಆಡುವಂಥದ್ದು ನೋಡೋದು ಒಂದು ಖುಷಿ. ಮಂಡ್ಯದಲ್ಲಿ ಸರಿ ಒಳ್ಳೊಳ್ಳೆ ಅಕ್ಕಿಗಳು ಆಡ್ತಾವೆ ಎಲ್ಲ ಕಡೆನೂ. ನೋಡ್ರಿ, ವರ್ಷವೆಲ್ಲ ಕಷ್ಟಪಟ್ಟರೆ ಶೋಕಿ ಮಾಡಿರ್ತೀರ, ಅಕ್ಕಿ ಆಡೋದು ನೋಡಿ. ಎಲ್ಲಾರು ಪ್ರೇಕ್ಷಕರು ಎಲ್ಲ ನೋಡ್ತಾವ್ರೆ ಕುಂತ್ಕೊಂಡು. ಹಾಯ್, ನೃಪತುಂಗದಾಬಡಿ ಲಚ್ಚರ್ ಪುರುಷಾಮಿ ಗೌಡ್ರು ಮಂಡ್ಯ 8 ಅವರ್ ಪಾಸಾಗಿ ಅಕ್ಕಿ ಆಡ್ತಾ ಇದೆ. ಇದೇ ಆ ಮನೆ, ಇದೇ ಅಕ್ಕಿ. ತುಂಬ ಚೆನ್ನಾಗಿ ಆಡ್ತಾ ಇದೆ. ಬಂದು ನೋಡೋರಿದ್ರೆ ನೋಡಿ, ಒಳ್ಳೆ ಆಟ ಆಡ್ತಾ ಇದೆ. ಯಾರ ಬಂದು ನೋಡೋಂಗಿದ್ರೆ ನೋಡ್ಬೋದು. ಲೊಕೇಶನ್ ಹಾಕಿದ್ದೀನಿ ಗ್ರೂಪಲ್ಲಿ ನೋಡಿ. ತೆಂಗಿನ ಮರ ಪಕ್ಕದಲ್ಲೇ ಬರ್ತಾ ಇದೆ. ಒಂಬತ್ತು ಅವರ್ ಪಾಸಾಗಿ ಅಕ್ಕಿ ಆಡ್ತಾ ಇದೆ. ತುಂಬ ಚೆನ್ನಾಗಿ ಆಡ್ತಾ ಇದೆ ಅಕ್ಕಿ. ಯಾರ ಬಂದು ನೋಡಂಗಿದ್ರೆ ನೋಡಿ. ಮಂಡ್ಯ ಅಕ್ಕಿ 9 ಅವರ್ ಪಾಸಾಗಿದೆ. ಅಕ್ಕಿ ತುಂಬ ಚೆನ್ನಾಗಿ ಆಡ್ತಾ ಇದೆ. ಬಂದು ನೋಡೋರಿದ್ರೆ ನೋಡಿ. ಲಚ್ಚರ್ ಪುಟ್ಟಸ್ವಾಮಿಗೌಡ್ರು ಮಂಡ್ಯ, ಇವ್ರ ಅಕ್ಕಿ 9 ಅವರ್ ಪಾಸಾಗಿದೆ. ಅಕ್ಕಿ ತುಂಬ ಚೆನ್ನಾಗಿ ಆಡ್ತಾ ಇದೆ. ಬಂದು ನೋಡೋರಿದ್ರೆ ನೋಡಿ. ಹೋಗ್ತಾ ಇದೆ, ತುಂಬ ದೂರ ಹೋಗ್ತಾ ಇದೆ. ನೋಡಿ ಬರ್ತಾ ಇದೆ. ತುಂಬ ಚೆನ್ನಾಗಿ ಆಡ್ತಾ ಇದೆ. ಗಾಳಿ ತುಂಬ ಒಳ್ಳೆ ಗಾಳಿ ಬೀಸ್ತದೆ. ಗಾಳಿಗೆ ತುಂಬ ಚೆನ್ನಾಗಿ ಆಡ್ತಾ ಇದೆ ನೋಡ್ರಿ. ಕರೆಕ್ಟಾಗಿ ನಮ್ಮ ತಲೆ ಮೇಲೆ ಇದೆ. ಆಡದ ಹತ್ರಕ್ಕೆ ಬರ್ತದೆ, ಹೋಯ್ತದೆ. ನೋಡಿ, ಲಚ್ಚರ್ ಪುಟ್ಟಸ್ವಾಮಿ ಗೌಡ್ರದು ಚೀನಿ ಅಕ್ಕಿ ಆಡ್ತಾ ಇದೆ ತುಂಬ ಚೆನ್ನಾಗಿ. 10 ಅವರ್ ಪಾಸಾಗಿ ಅಕ್ಕಿ ಆಡ್ತಾ ಇದೆ. ಯಾರ ಬಂದು ನೋಡಂಗಿದ್ರೆ ನೋಡಿ. ಚೀನಿ ಅಕ್ಕಿ 3 ಸೀಲ್ಗೆ ಆಡ್ತಾ ಇರೋದು. ದಕ್ಷಿಣ ಕಾಶಿ ಟೂರ್ನಮೆಂಟ್ಗೆ, ಗ್ರೂಪ್ಗೆ ಮತ್ತು ಮಂಡ್ಯ ಮೈಸೂರು ಚಾಂಪಿಯನ್ ಕಪ್ಗೆ 3 ಸೀಲ್ಗೆ ಅಕ್ಕಿ ಆಡ್ತಾ ಇರೋದು. ಹಾಗೆ ಈ ದಿನ ಎಲ್ಲರೂ ಒಂದು 10 ಗಂಟೆ ಪಾಸ್ ಆಗಿರೋದ್ರಿಂದ ಎಲ್ಲ ಅಕ್ಕಿ ಸೋಕ್ತಾರಗಳು ಇಲ್ಲ ಇದ್ದಾರೆ. ಹಾಯ್ ನೋಡಿ, ಇವರೇ ಲಚ್ಚರ್ ಪುಟ್ಟಸ್ವಾಮಿ ಗೌಡ್ರು ಮಂಡ್ಯ. ಇವರು ಮತ್ತು ಇವರು ಅವ್ರ ಮಗ ನೃಪತುಂಗ ಅಂತ. ನೃಪತುಂಗ ದಾಬಡಿ ಅಂದರೆ ಇವರೇ ಲಚ್ಚರ್ ಪುಟ್ಟಸ್ವಾಮಿ ಗೌಡ್ರು ಮಂಡ್ಯದಲ್ಲಿ.
ಇವರು ಅವ್ರ ಮೊಮ್ಮಗ 10 ವರ್ಷದಿಂದ ಎಷ್ಟು ಗುರುಗಳ 15 ವರ್ಷ ಆಯ್ತು. 15-20 ವರ್ಷ ಆಗಿತ್ತು. 10 ಗಂಟೆ ಮೇಲೆ ಅಕ್ಕಿ ಆಡಿದ್ದು ಅವ್ರಿಗೆ ಒಂದು ಸವಿ ನೆನಪು. ಇವತ್ತು ಆ ಒಂದು ಇದನ್ನ ಈ ವಯಸ್ಸಲ್ಲಿ 10 ಗಂಟೆ ಪಾಸ್ ಮಾಡಿ ಅಕ್ಕಿ ಆಡ್ತಾ ಇದೆ ತುಂಬಾ ಚೆನ್ನಾಗಿ. ಪಾಪ ಹಾಗೆ ಅವ್ರನ್ನೇ ಕೇಳೋಣ, ನಿಮ್ಮ ಖುಷಿ ಹೇಗಿದೆ, ಅಕ್ಕಿ ಹೆಂಗಾಡ್ತಾ ಇದೆ ಹೇಳಿ. ರೈತರೇ, ನಾನು ಪುಟ್ಟಸ್ವಾಮಿ ಅಂತ, ಕಬಡ್ಡಿ ಪುಟ್ಟಸ್ವಾಮಿ ಅಂತ. ನಾನು ಕಬಡ್ಡಿ ಪಟು, ಸ್ಪೋರ್ಟ್ಸ್ಮನ್ನು. ನನಗೆ ಇದ್ರ ಪಾರಾದ ಶೋಕಿ ಕೂಡ ಸ್ಪೋರ್ಟ್ಸ್ ಅಂತ ನಾನು ಕನ್ಸಿಡರ್ ಮಾಡಿ ಸುಮಾರು 60 ವರ್ಷದಿಂದ ಶೋಕಿ ಮಾಡ್ತಾಯಿದ್ದೀನಿ. ಮೊದಲೆಲ್ಲ ಸುಮಾರು 10 ಗಂಟೆ 11 ಗಂಟೆ 12 ಗಂಟೆ ಸುಮಾರು ಅಕ್ಕಿಗಳು ಚೀನಿ ಚಿರಾವಲ ಜಾಸ್ತಿ. ನಾವು ಅದಕ್ಕೆ ಟ್ರೇಡ್ ಮಾಡ್ತು ಚಿರಾವಲು ಚೀನಿಗಳು. ಮೊದಲೆಲ್ಲ ಚೀನಿ ಆಡಿಸಿ ಚಿರಾವಲ ಆಡೋದು, ಆಮೇಲೆ ಚೀನಿಗಳು ಆಡೋದು. ಸುಮಾರು 10 ಗಂಟೆ 11 ಗಂಟೆ 12 ಗಂಟೆಗೆಲ್ಲ ಆಡೋದು. ಈಗ 15-20 ವರ್ಷದಿಂದ ಈಚೆಗೆ 10 ಗಂಟೆ ಮೇಲೆ ಆಡ್ಸೋಕ್ಕೆ ಆಯ್ತಿಲ್ಲ. 9-9:30 ಬರೋದು, 9-9:30 ಗಂಟೆ ಈಗಿನ ಜನ್ರೇಷನ್ಗೆ ಪುಟ್ಟಸ್ವಾಮಿಯವ್ರು ಹಿಂದೆ ಆಡ್ಸಿರುವಂಥ ಟೈಮ್ನ ಗೊತ್ತಿಲ್ಲ. ಹಾಗಾಗಿ 10 ಗಂಟೆ ಏನಾರು ಮಾಡಿ ಆಡ್ಸಿ ತೋರಿಸ್ಬೇಕು. ಈಗಿನ ಹುಡುಗರಿಗೂ ಸ್ಪೋರ್ಟ್ಸ್ ಹೋರಾಟ ಯಾವುದು ಇದ್ದೇ ಇರ್ತದೆ. ಹಾಗಾಗಿ 10 ಗಂಟೆ ಆಡಿಸ್ಬೇಕು ಅಂತ ಒಂದು ಆಟಕ್ಕೋಸ್ಕರ ಕಂಟಿನ್ಯೂ ಮಾಡ್ತಾ ಇದ್ದೆ. ಮುಂದೆನೂ ಕಂಟಿನ್ಯೂ ಮಾಡ್ತೀನಿ. ಈ ವರ್ಷ ಚೀನಿ, ನನ್ನ ಹೆಸರಿಗೆ ಬಲ ಚೀನಿನೇ ಜಾಸ್ತಿ ಆಡೋದು. ಹಾಗಾಗಿ ಚೀನಿ ಕೂಡ ಆಡ್ತಾ ಇದ್ದೆ. ಆಡಿದ್ದೆ, ಎಷ್ಟೊತ್ತು ಆಡ್ಬೋದೋ ಏನೋ ಗೊತ್ತಿಲ್ಲ, ಇನ್ನೂ ಅದಕ್ಕೆ ಸೇರುತ್ತದು. ಆದರೆ ನನಗೆ ಇವತ್ತು ತುಂಬ ಖುಷಿ ಆಯಿತು. ನನಗೆ ತುಂಬ ಸಹಕಾರ ಕೊಟ್ಟಂಥ ವ್ಯಕ್ತಿ ಒಬ್ಬ ನಮ್ಮ ದೀಪು ಅಂತ ಅಂದ್ಬಿಟ್ಟು ನಮ್ಮ ಹುಡುಗ ಇಲ್ಲೇ ಅವನೇ. ಬರೋದು ದೀಪು ಅಂತ ಅಂದ್ಬಿಟ್ಟು ನನಗೆ ಸಹಕಾರ ಕೊಟ್ಟ. ಅವ್ನ ಸಹಕಾರ ಇದ್ದರೆ ಈ ವಯಸ್ಸಲ್ಲಿ ಅಕ್ಕಿ ಆಡ್ಸೋಕ್ಕಾಗ್ತಾ ಇರಲ್ಲ. ಹಾಗಾಗಿ ನನ್ನ ಸ್ನೇಹಿತರನ್ನ ದೀಪು ಅಲ್ಲಿ ನನ್ನ ಮಗ ಆಗಲಿ ಮೊಮ್ಮಗ ಆಗಲಿ ತುಂಬ ಸಹಕಾರ ಕೊಟ್ಟರು. ಅಕ್ಕಿ ಆಡ್ತಾ ಇದೆ, ತುಂಬ ಖುಷಿ ಆಯಿತು. ಎಲ್ಲರೂ ಒಂದ್ಸಲ ಕೈ ಚಪ್ಪಾಳೆ ಹೊರಗೆ ದೀಪು. ಮಹಾಭಾರತ ಭೀಷ್ಮಂಗೆ ವಯಸ್ಸಾದ್ರು ಶಕ್ತಿ ಕಮ್ಮಿ ಇರಲಿಲ್ಲ. ನಮ್ಮ ಅಪ್ಪ ವಯಸ್ಸಾದ್ರು ಕೂಡ ಹುಮ್ಮಸ್ ಕಮ್ಮಿ ಆಗಿಲ್ಲ. ತುಂಬ ಖುಷಿ ಆಯಿತು. 25 ವರ್ಷ ಆಯಿತು 10 ಗಂಟೆ ಮೇಲೆ ಆಡಿ. ಭಾರಿ ಖುಷಿ ಆಯಿತು. ಇದು ಸಾಚಾ ಶೋಕಿ. ನನ್ನ ಖುಷಿನ ಈ ರೀತಿ ವ್ಯಕ್ತಪಡಿಸ್ತೀನಿ. ಮಾತಾಡ್ತೀನಿ ಹಾಗೆ ಎಲ್ಲ ಇಲ್ಲಿ ಸುಮಾರು ಜನ ಸೇರೋರೆ, ಎಲ್ಲರೂ ಎಲ್ಲ ಸುಮಾರು ಒಂದು ಟೀಮ್ ವರ್ಕು ಎಲ್ಲ ಕಷ್ಟಪಟ್ಟವ್ರೆ. ಜಾಕಿ ಮೇಯ್ನು ಒಂದು ಅಕ್ಕಿ ಆಡ್ಬೇಕಾದ್ರೆ ಜಾಕಿ ದೀಪುವಿಂದ ಒಂದು ಇವರು ಇದರಲ್ಲೂ ಇಳಿ ವಯಸ್ಸಲ್ಲೂ ಒಂದು ಒಳ್ಳೆ ವರ್ಷ ಅಕ್ಕಿ ಆಡ್ಸ್ಕೊಳ್ತಾರೆ. ಇವತ್ತೊಂದು ದಿನ ಚೆನ್ನಾಗಿ ಅಕ್ಕಿ ಆಡ್ಸವ್ರೆ. ಆಡ್ತಾ ಇದೆ. ಇನ್ನೂ ಎಷ್ಟೊತ್ತು ಆಡ್ಬೋದು ಅಂತ ಇನ್ನೂ ಗ್ಯಾರಂಟಿ ಇಲ್ಲ. ನೋಡ್ತಾ ಇದೀವಿ ಎಲ್ಲರೂ. ನಾವು ರೆಫ್ರಿ ಹಾಗೆ ಆಡಿದ್ಮೇಲೆ ನಾವು ಅಪ್ಡೇಟ್ ಮಾಡ್ತಾ ಹೋಗ್ತಾ ಇರ್ತೀನಿ ಏನಾಗ್ತದೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಆಯ್ತು ಗುರುಗಳೇ, ಒಂದು ಇದು ಇವತ್ತೊಂದು ದಿನ ರೆಕಾರ್ಡ್ ಇದೆ. 13:30 ಗಂಟೆ ಇದೇ ಅಕ್ಕಿ 13:30 ಗಂಟೆ ಆಡ್ಬೋದೇನೋ ಗೊತ್ತಿಲ್ಲ. ಒಂದು ರೆಕಾರ್ಡ್ ಆದ್ರೂ ಆಗ್ಲಿ, ಎಲ್ಲರೂ ಒಂದು ಖುಷಿ. ಇದು ಮಂಡ್ಯ ಜಿಲ್ಲೆಗೆ ಒಂದು ಖುಷಿ. ಹತ್ತು 55 ಅಂದರೆ 4:55ಕ್ಕೆ ಫಿನಿಶಿಂಗ್ ಮಾಡಿದೆ ಅಕ್ಕಿ. 4 ಗಂಟೆ 55 ನಿಮಿಷಕ್ಕೆ ಧ್ರುಪತುಂಗ ದಾಬಡಿ ಲಚ್ಚರ್ ಪುಟ್ಟಸ್ವಾಮಿ ಮಂಡ್ಯ ಇವ್ರ ಅಕ್ಕಿ ಚೀನಿ ಆಡಿರೋದು. ಹಾಂ 2025ಕ್ಕೆ ಮತ್ತು ದಕ್ಷಿಣ ಕಾಶಿ ಸ್ಪೆಷಲ್ಗೆ ಮತ್ತು ಗ್ರೂಪ್ಗೆ ಸ್ಪೆಷಲ್ ಟೂರ್ನಮೆಂಟ್ಗೆ ಪಾಪ ಸಿಂಗಲು ಒಟ್ಟು 3 ಸೀಲ್ಗೆ ಈ ದಿನ ಧ್ರುಪತುಂಗ ದಾಬಡಿ ಲಚ್ಚರ್ ಪುಟ್ಟಸ್ವಾಮಿ ಗೌಡ್ರು ಈ ದಿನ ಒಂದು ಚೀನಿನ 6 ಗಂಟೆಗೆ ಬಿಟ್ಟಿರ್ತಾರೆ ಸೀಲ್ ಹೊಡಿಸಿ. ಅದೇ ಚೀನಿ ಇವತ್ತು 4 ಗಂಟೆ 55 ನಿಮಿಷಕ್ಕೆ ಒಂದು ಒಳ್ಳೆ ಆಟವನ್ನು ಆಡಿ, ಒಳ್ಳೆ ಮಳೆ ಗಾಳಿ ಬಿಸಿಲು ಎಲ್ಲ ಇತ್ತು ಈ ದಿನ. ಅಂಥದ್ರಲ್ಲಿ ಒಂದು ಒಳ್ಳೆ ಉತ್ತಮವಾದ ಆಟ ಆಡ್ತು. ಯಾವುದೇ ರೀತಿ ಅಕ್ಕಿ ಅದು ಇದು ಏನು ನೋಡಲ್ಲ, ಅದು ಸಿಂಗಲ್ ಆಗಿ ಆಟ ಆಡ್ತು ತುಂಬ ಚೆನ್ನಾಗಿ. ಅಂಪೈರ್ಗಳಿಗೆ ಇಷ್ಟ ಆಗುವಂಗೆ ನೋಡಿ. ಇವರು ದಕ್ಷಿಣ ಕಾಶಿಯಿಂದ ಪಾಂಡುಪುರದಿಂದ ಶಿವು ಅಂತ, ಕೆಂಚ ಶಿವು ಅಂತಾರೆ, ಅವರು ರೆಫ್ರಿಯಾಗಿ ಬಂದಿದ್ರು. ನಾನು ಪಾಂಡುಪುರದಿಂದ ಪಲ್ವನ್ ಸಂತೋಷ್ ಸಿಂಹ, ನಾನು ರೆಫ್ರಿಯಾಗೇ ಬಂದಿದ್ದೆ. ನಮ್ಮ ಕಣ್ಣೆದುರುಗಡೆ ಒಂದು ಒಳ್ಳೆ ಆಟ ಆಡ್ತು. ಅದರಲ್ಲಿ ಇವರು ನೋಡಿ ಪುಟ್ಟಸ್ವಾಮಿ ಗೌಡ್ರು, ಲಚ್ಚರ್ ಪುಟ್ಟಸ್ವಾಮಿ ಗೌಡ್ರು ಅಂದರೆ ಇವರೇ. ವರ್ಷ ನಾನು ನೋಡಿರೋ ಮಟ್ಟಿಗೆ ಅವರು ಒಳ್ಳೆ ಟೈಮ್ ಅಕ್ಕಿ 8 ಗಂಟೆ 9 ಗಂಟೆ ಹಿಂಗೆ ಬಿಡ್ತಾನೆ ಬಂದಿದ್ದಾರೆ. ಈ ದಿನ 10 ಗಂಟೆ 55 ನಿಮಿಷ ಒಂದು ಒಳ್ಳೆ ಅಕ್ಕಿ ಆಡಿಸಿದ್ದಾರೆ. ಅವ್ರಿಗೆ ಈ ವಯಸ್ಸಲ್ಲಿ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ರಿ. ಯಾಕಂದರೆ ಈ ವಯಸ್ಸಲ್ಲಿ
ಅವರು ಈ ಒಂದು ಆಸೆ ನೆರವೇರಿದೆ. ಜೊತೆಗೆ ಅವ್ರ ಮಗ ದ್ರುಪತುಂಗ ಅಂತ ಅವರು ಮತ್ತೆ ಈ ಒಂದು ಅಕ್ಕಿ ಆಡಕ್ಕೆ ಕಾರಣಕರ್ತರು ಜಾಕಿ. ಮೇಯ್ನು ಯಾರನ್ನ ಹೊಗಳ್ಬೇಕು ಅಂದ್ರೆ ಜಾಕಿನೇ ಹೊಗಳ್ಬೇಕಾಗಿರೋದು. ದೀಪು ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ ತಟ್ಟಿ. ಜಾಕಿ ಬಿಸಿಲು ಮಳೆ ಗಾಳಿ ಅಂದೇನೆ ನಿಂತ್ಕೊಂಡು ಕಷ್ಟಪಡೋದು ಜಾಕಿ. ಅವ್ರ ಜೊತೆನಲ್ಲಿ ಇನ್ನೂ ಹಲವಾರು ಹುಡುಗರು ಅವ್ರೆ. ಅವರೆಲ್ಲ ಸೇರಿ ದೀಪು ಒಂದು ಶ್ರಮ. ಇವತ್ತೊಂದು ದಿನ 10 ಗಂಟೆ 55 ನಿಮಿಷ ಅಕ್ಕಿ ಆಡೋದಕ್ಕೆ ಜಾಕಿ ಅವ್ರಿಗೆ ಒಂದು ನಮ್ಮ ಟೂರ್ನಮೆಂಟ್ ಕಡೆಯಿಂದ ಒಂದು ಒಳ್ಳೆ ಇದನ್ನ ಹೇಳ್ತೀವಿ, ಬೆಸ್ಟ್ ಆಫ್ ಲಾಕ್ ಅಂತ. ಇನ್ನು ಮುಂದಿನ ದಿನದಲ್ಲಿ ಅಕ್ಕಿ ಆಡಿಸ್ತೀವಿ ಅದೇ ರೀತಿ. ಹಾಗೆ ಈ ಒಂದು ಇದರಲ್ಲಿ ಎಲ್ಲ ಅವರ ಮಂಡ್ಯದ ರೈತರುಗಳು, ಕಾರ್ತಿ, ದೀಪು, ಇನ್ನು ಸುಮಾರು ಜನ, ನಾಗೇಶ ಎಲ್ಲ ಅವರೇ. ನಮ್ಗೆ ಹೆಸರುಗಳನ್ನ ಗೊತ್ತಿಲ್ಲ, ಧನು ಎಲ್ಲ ಒಂದಷ್ಟು ಜನ ಅವರೇ. ಇವರೆಲ್ಲ ಸೇರಿ ನಮ್ಮ ಪುರುಸ್ವಾಮಿ ಗೌಡ್ರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ದಯಮಾಡಿ ಅವ್ರಿಗೆ ಸನ್ಮಾನಿಸ್ಬೇಕು. ಸಂತಸದ ಹಬ್ಬ. ಯಾಕಂದ್ರೆ ಈ 6ನೇ ತಿಂಗಳಿಂದ ಏನು ಅಕ್ಕಿ ಅವ್ರಿಗೆ ಅಕ್ಕಿ ಆರಿಸುವಂತ ಒಂದು ಆಸೆ ಇದೆ. ಆ ಆಸೆಗೆ ಈ ಒಂದು ಪ್ರತಿಫಲಕ್ಕೋಸ್ಕರನೇ ಎಲ್ಲ ಕಷ್ಟಪಡೋದು. ವರ್ಷಾನ್ಗಟ್ಲೆ ಅಕ್ಕಿನ ಸಾಕಿ ಮರಿ ಮಾಡಿಸಿ ಅದನ್ನ ದಾರಿಗೆ ತರ್ತಾರೆ. ಅದೆಲ್ಲ ಆದ್ಮೇಲೆ ಅದಕ್ಕೆ ಗರಿ ಕಿತ್ಕೊಟ್ಟು ಅದನ್ನ ಚೆನ್ನಾಗಿ ಕಾಳು ಕೊಟ್ಟು ಪೋಷಣೆ ಮಾಡಿ ಬಿಸಿಲು ಒಣಗಾಕಿ ಅಕ್ಕಿ ಉಡಾನ್ ಸೆಟ್ ಮಾಡಿ ಅಕ್ಕಿ ಆಡಿಸಿ ಈ ಒಂದು ಸಂತಸ ನೋಡಿ ಎಲ್ರೂ ಇಂಥ ಒಂದು ಸಂತಸ ಕ್ಷಣಕ್ಕೋಸ್ಕರನೇ ವರ್ಷಾನ್ಗಟ್ಲೆ ಕಷ್ಟಪಡೋದು. ಎಲ್ಲ ಕಿತ್ಕೊಳ್ತಾರು ಇಬ್ಬರೇ ಅಂತ ಹೇಳ್ತಾ ಇಲ್ಲ ನಾನು. ಯಾರ್ಯಾರು ಪಾರೋಳ ಸಾಕಿ ಪಾರೋಳ ತಿಕ್ಕಿ ಎತ್ತವ್ರು ಅವ್ರು ಎಲ್ರಿಗೂ ಒಂದು ಸಾಪು. ಅವ್ರ ಕಷ್ಟಕ್ಕೆ ಈ ತರ ಎಲ್ಲ ಮನೇಲಿ ಅಕ್ಕಿ ಆರ್ಲಿ, ಒಳ್ಳೊಳ್ಳೆ ಟೈಮ್ಗಳು ಅಕ್ಕಿ ಬಿಡ್ಲಿ, ಎಲ್ಲಾರು ಟೋಟಲ್ ಆಗಿ ನಾನು ಹೇಳ್ತಾ ಇರೋದು. ಹಾಗೆ ಅವ್ರಿಗೆ ಈ ದಿನ ಒಂದು ಸಂತಸ, ಅವರ ಖುಷಿನ ಎಲ್ಲರೂ ಅವ್ರ ಬಾಯಲ್ಲೇ ಕೇಳೋದ ಏನು ಹೇಳ್ತಾರೆ. ಒಂದೆರಡು ಮಾತಲ್ಲಿ ದಯಮಾಡಿ ನೀವು ಹೇಳ್ಬೇಕು. ಅಕ್ಕಿ ನಿಮಗೆ ಇವತ್ತು ಆಡಿದೆ, ಏನು ಅನ್ನಿಸ್ತಾ ಇದೆ? ಕರ್ನಾಟಕ ಪಾರಿವಾಳ ಶೋಕಿದಾರರಿಗೆ ಎಲ್ರಿಗೂ ನಮಸ್ಕಾರ. ನಾನು ಮಂಡ್ಯ ಕಬಡ್ಡಿ ಫುಟ್ಸಾಲ್ ಅಂತ ಕ್ರೀಡಾಪಟು. ಇವತ್ತು ನಾನು ಸುಮಾರು 50 ವರ್ಷದಿಂದ ಪಾರಿವಾಳ ಆಡ್ತಾ ಇದ್ದೀವಿ. ಎಲ್ಲ ಚೀಣಿಗಳೇ, ಬ್ರ್ಯಾಂಡು ಚೀಣಿ, ತಿರೋವಲ್, ಜಾಸ್ತಿ ಚೀಣಿಗಳೇ. ಇವತ್ತು ಅದೇ ಪ್ರಕಾರವಾಗಿ ಚೀಣಿ. ಇವತ್ತು ನನಗೆ 78 ವರ್ಷ. ಆದರೂ ಉತ್ಸಾಹ ಕುಕ್ಕಿಲ್ಲ, ಆಡಿಸ್ಬೇಕು ಒಂದು ಹುಮ್ಮಸ್ಸ, ಕ್ರೀಡಾ ಮನೋಭಾವ, ಕ್ರೀಡಾ ಸ್ಫೂರ್ತಿಯಿಂದಾಗಿ ನಾನು ಇವತ್ತು ಚೀಣಿ ಆಡಕ್ಕೆ ಬಿಟ್ಟಿದ್ದೆ. ಬೆಳಗ್ಗೆ 6 ಗಂಟೆ ಬಿಟ್ಟು ಸಂಜೆ 4 ಗಂಟೆ 55 ನಿಮಿಷ ಕೊಟ್ಟಿದೆ. ಅಲ್ಲಿಗೆ 10 ಗಂಟೆ 55 ನಿಮಿಷ ಆಡಿದೆ. ನಾನು ತುಂಬ ಖುಷಿ ಆಯಿತು. ನನಗೆ ಚೀನಿಗಳು ಮೊದಲಿಂದ ತುಂಬ ಹೆಸರು ಕೊಟ್ಟಿದೆ. ಇಷ್ಟೊಂದು ವರ್ಷಗಳ ಕಾಲ ನಾನು 78 ವರ್ಷ ಆದರೂ ಕೂಡ ಇವತ್ತು ಕೂಡ ನಾನು ಅಕ್ಕಿ ಆಡ್ತಾ ಇದ್ದೀನಿ. ನನಗೆ ವಯಸ್ಸಾಯಿತು, ಬೇಡ ಆಗಲ್ಲ ಅಂತ ಹೇಳಿದ್ರು ನನ್ನ ಕೆಲವು ಮಿತ್ರರು, ಯುವಕ ಮಿತ್ರರು, ನನ್ನ ಮಿತ್ರರು ನನಗೆ ಸಮ ವಯಸ್ಸಿರಲ್ಲ, ಯುವಕ ಮಿತ್ರರು ಆದಂಥ ದೀಪು ಇವರು ಮತ್ತು ಕಾರ್ತಿಕ್, ಅದೇ ಇಲ್ಲಿ ಕಾರ್ತಿಕ್ಕು, ನನ್ನ ಮಗ ದ್ರುಪತುಂಗ, ನನ್ನ ಮೊಮ್ಮಗ ಅಮೋಘ, ಜೊತೆಗೆ ಯಶು ಹೆಸರೇನು ತೇಜ, ರಘು ಇವರೆಲ್ಲ ಆಮೇಲೆ ವಿಶಾಲ್ ನಮ್ಮ ಮೊಮ್ಮಗ, ಇವರೆಲ್ಲ ಪ್ರೋತ್ಸಾಹ ಕೊಟ್ಟು ನಿಮ್ಗೆ ವಯಸ್ಸಾಗಿಲ್ಲ, ಇನ್ನು ಶಕ್ತಿ ಆಗಿದ್ರಿ, ಅಕ್ಕಿ ಆಡ್ಸಿ ಅಂತ ಹುರಿದುಂಬಿಸಿದ್ರು. ನಾನು ಬೇಡ ಸಾಕು ಅಂತ ಸ್ವಲ್ಪ ಬೇಡ ಹೋಗ್ಬಿಟ್ಟಿದ್ದೆ. ಇವರೆಲ್ಲ ಹುರಿದುಂಬಿಸಿ ಇವತ್ತು ಅಕ್ಕಿ ಆಡ್ಸೋಕ್ಕೆ ನನಗೆ ಸಹಕಾರ ಕೊಟ್ಟರು. ಅದರಲ್ಲಿ ಪ್ರಮುಖವಾಗಿ ದೀಪು ಅಂತೂ ತುಂಬ ಸಹಕಾರ ಕೊಟ್ಟ. ನಿಜವಾಗ್ಲೂ ಅವನ ಒಳ್ಳೆ ಹುಡುಗ. ದೇವರು ಅವನಿಗೆ ಒಳ್ಳೆ ಆರೋಗ್ಯ ಕೊಟ್ಟು ಆಯಸ್ ಕೊಟ್ಟು ದೇವ್ರು ಕೇಳ್ಕೊಳ್ತೀನಿ ನಾನು. ಅವ್ನ ಸಹಕಾರ ಮೇನ್ ಅವನದೇ. ನಾನು ಸಹಕಾರ ಅವನಿಲ್ಲ ಅಂದ್ರೆ ನಾನು ಈ ವಯಸ್ಸಲ್ಲಿ ಈ ಥರ ಅಕ್ಕಿ ಆಡ್ಸೋಕ್ಕಾಗ್ತಾಯಿಲ್ಲ. ನಮ್ಗೆ ಅನುಭವ ಇದೆ. ಅಕ್ಕಿ ತಗೊಂಡೋಗಿ ಬಿಡೋದು, ಅಕ್ಕಿ ಆಡಿಸೋದು, ಮಾಡೋದು ಎಲ್ಲ ಕಷ್ಟ. ಅದಕ್ಕೆಲ್ಲ ಸಪೋರ್ಟ್ ಕೊಟ್ಟಂಥ ವ್ಯಕ್ತಿ ದೀಪನೇ. ಇವತ್ತು ಇಷ್ಟೊತ್ತು ಅಷ್ಟೊಂದು ಚೆನ್ನಾಗಿ ಅಕ್ಕಿ ಆಡಬೇಕಾದ್ರೆ ದೀಪನೇ ಸಹಕಾರ. ಅದಕ್ಕೆ ಈ ಹಾರ ನನಗಿಂತ ಮುಖ್ಯ ನಮ್ಮ ಹುಡುಗ ದೀಪಿಗೆ ಸಲ್ಬೇಕಾದಂಥ ಒಂದು ಖುಷಿ ಆಯಿತು. ಈ ಹಾರ ದೀಪು ಅವರು ಕೂಡ ಬಹಳ ವರ್ಷದಿಂದ ಅಕ್ಕಿ ಶೋಕಿನಲ್ಲಿ ಅವ್ರೆ. ನಾವು ನೋಡ್ದಂಗೆ ಜಾಕಿ ಇವ್ರೆ. ಮಾಡಿ ಒಂದ್ ನಿಮಿಷ ಒಂದೆರಡು ಮಾತು ಪಾಪಲ್ಲಿ, ಎರಡು ಮಾತು ಹೇಳು ಏನು. ಇನ್ನೊಂದು ವಿಷಯ ನಮಗೆ ಸಂತೋಷ್ ಸಿಂಹ ಮಧ್ಯದ ಸಹಕಾರ ಕೊಡ್ತಾ ಇದ್ದಾರೆ.
ಒಳ್ಳೆ ಅಂಪೈರ್ ಮಾಡ್ತಾರೆ, ತುಂಬ ಸ್ಟ್ರಿಕ್ಟಾಗಿ ಕಾನೂನು ಪ್ರಕಾರ ಮಾಡ್ತಾರೆ. ಇವತ್ತು ನನಗೆ ಅವ್ರು ಕೂಡ ಗುರುಗಳೇ ನಾವು ಬಂದಿದ್ದೀನಿ, ನೀವು ಅಕ್ಕಿ ಅದೇ ಆಡ್ತೀವಿ ಅಂತ ವಿಶ್ ಮಾಡೋಣ. ಅದೇ ಪ್ರಕಾರ ಅಕ್ಕಿ ಆಡ್ತು ಒಳ್ಳೆ ಮನಸ್ಸಿಂದ ಹೇಳಿದ್ದಾರೆ. ಇವತ್ತು ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ಧನ್ಯವಾದ ಹೇಳ್ತೀನಿ ನಾನು. ಹಾಗೆ ಅವ್ರ ಮಗ ಗುರುಪತುಂಗ ಅವ್ರು ಹೇಳಿದ್ರೆ ಒಂದೆರಡು ಮಾತು ಹೇಳಿ. ನಿಮ್ಗೆ ಏನು ಅನ್ನಿಸ್ತಾ ಇದೆ? ಖುಷಿ, ನಿಮ್ಮ ಖುಷಿ ಹೇಳಿ ಹಂಚ್ಕೊಳ್ಳಿ. ನಾನು ಅವಾಗಲೇ ಹೇಳ್ದೆ, ವಯಸ್ಸು ಮುಖ್ಯ ಅಲ್ಲ, ಹುಮ್ಮಸ್ ಮುಖ್ಯ. ನಮ್ಮ ಅಪ್ಪ ತುಂಬ ಶಕ್ತಿ ಆಗರೆ, ತಾಕತ್ತಾಗರೆ, ಅಕ್ಕಿನ 10 ವರ್ಷ ಆಡಿಸ್ತಾರೆ. ಜೊತೆಗೆ ದೀಪು ಸಹಕಾರ ಬೇಕೇ ಬೇಕು. ದೀಪು ಜೊತೆಗೆ ನನ್ನ ಮಗ ತುಂಬ ಒಳ್ಳೆ ಶಾಕ್ದಾರ. ನನ್ನ ಮಗ ಎಲ್ಲ ನನ್ನ ಇನ್ನೂ 50 ವರ್ಷ ನಾವು ವಂಶ ಎಲ್ಲ ಸತ್ಯ. ಹಾಗೆ ನಮ್ಮ ಪಾಂಡವಪುರದಿಂದ ಇವರು ಚನ್ನಬಸಪ್ಪ ಟೂರ್ನಮೆಂಟ್ ವ್ಯವಸ್ಥಾಪಕರು ಪಾಲಳ್ಳಿಯ ದೀಪು ಅವರು, ನಿಕ್ಕಿ ಅವರು ಬಂದವ್ರೆ. ಅವರು ಕೂಡ ಅಕ್ಕಿನ ವೀಕ್ಷಣೆ ಮಾಡಿದ್ರು. ನಮ್ಮ ಯಾಕಂದರೆ ಶ್ರೀರಂಗಪಟ್ಟಣದಿಂದ ಪಾಲಳ್ಳಿಯಿಂದ ಬಂದಿರೋದು. ನೀವು ಅಕ್ಕಿ ನೋಡೋದಲ್ಲ, ನಿಮ್ಮ ಅನಿಸಿಕೆ ಏನು ಹೇಳಿ? ಚೆನ್ನಾಗಿ ಆಡ್ತು, ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ, ಏನಿಲ್ಲ. ನಾನು 2-3 ಗಂಟೆ ನೋಡಿದೆ, ಚೆನ್ನಾಗಿ ಆಡ್ತು. ಜೊತೆ ಗೀತೆ ಏನಿಲ್ಲ, ನೀಟಾಗಿ ಕೆಳಗೆ ರೆಫ್ರಿಗಳಿಗೆ ಯಾಕೆ ತೊಂದರೆ ಇಲ್ಲದಂತೆ ನೀಟಾಗಿ ಆಡ್ಸೋಣ. ಯಾವುದೇ ಥರದ ತೊಂದರೆ ಇಲ್ಲದಂತೆ ಚೆನ್ನಾಗಿ ಆಡ್ತೋಣ. ಒಳ್ಳೆ ಅಕ್ಕಿ ಬಿಟ್ಟವ್ರೆ ಗೌಡ್ರೋಣ. ಯಾರೇ ಆಗಲಿ ಒಂದು 25 ವರ್ಷದ ಮಂಡ್ಯದಲ್ಲಿ ಒಂದು ಒಳ್ಳೆ ಟೈಮ್ ಬಿಡ್ತವ್ರೆ. ಅವ್ರಿಗೆ ಇದಕ್ಕಿನ್ನೂ ಒಳ್ಳೆ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ ನಾನು ಅವ್ರಿಗೆ. ಹಾಗೆ ಸಂದೇಶ್ ಅವರು ಕೂಡ ಬಂದಿದ್ದಾರೆ ಪಾಲಳ್ಳಿ. ಇನ್ನೂ ಹಲವಾರು ಜನ ಬಂದು ನೋಡೋರೆ. ಅವ್ರೆಲ್ರಿಗೂ ಆಲ್ ದ ಬೆಸ್ಟ್. ಹಾಗೆ ಗುರುಸ್ವಾಮಿ ಗೌಡ್ರಿಗೆ ಇನ್ನೂ ಒಳ್ಳೆ ಆಯುಷ್ಯ ಆರೋಗ್ಯ ಕೊಟ್ಟು ತಾಯಿ ಚಾಮುಂಡೇಶ್ವರಿ ಇನ್ನೂ 16 ವರ್ಷ. ಥ್ಯಾಂಕ್ ಯು.